ಇಲ್ಲಿ ಒಂದು ವಿಡಿಯೋ ಕಾಣ್ತಿದ್ದಿಲ್ಲ, ಒಬ್ಬ ಮಗ ತನ್ನ ತಂದೆಯನ್ನೇ ಮಧ್ಯರಾತ್ರಿಯ ವೇಳೆ ರೋಡಿಂದ ಸೈಡಿಗೆ ತಳ್ಳಿಬಿಟ್ಟು ಒದ್ದು ಮಧ್ಯರಾತ್ರಿಯಲ್ಲೇ ಒಬ್ಬ ತಂದೆಯನ್ನು ಒಬ್ಬ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ. ಇದು ಇವತ್ತಿನ ಸೊಸೈಟಿ ಆಗಿದೆ. ಏನಂದ್ರೆ ಇಂಥವ್ರು ಜಗತ್ತಿನಲ್ಲಿ ಹುಟ್ಟಲೇಬಾರ್ದು ಮೊದಲ ಬಾರಿಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಇವತ್ತು ತನ್ನ ಸ್ವಂತ ತಂದೆಯನ್ನೇ ರೋಡಿಗೆ ತಳ್ಳಿದವರು ಯಾಕೆ ಹುಟ್ಟಬೇಕಿತ್ತು ಈ ಜಗತ್ತಲ್ಲಿ? ಇದೇ ಒಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ. ಅಲ್ಲ ಗುರು, ನೀವು ಲೈಫಲ್ಲಿ ಏನು ಸಾಧನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ಹೆತ್ತ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಅವರು ಎಷ್ಟೋ ಕಷ್ಟಪಟ್ಟು ನಮ್ಮ ಮಕ್ಕಳನ್ನು ಸಾಕಿರ್ತಾರೆ. ಒಂದು ಹೊತ್ತು ಊಟ ಇಲ್ಲಾಂದ್ರೂ ಅವರಿಗೆ ಚಿಂತೆ ಇಲ್ಲ, ಆದ್ರೂ ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಸಾಕಿರ್ತಾರೆ. ಸೊ ಎಂಥ ಬ್ಯಾಡ್ ಸಿಚುವೇಶನ್ ಬಂದ್ರು ಅವ್ರನ್ನ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಅಂದ್ರೂ ದಯವಿಟ್ಟು ಮಾಡಲೇಬೇಡಿ. ನಿಮ್ಮಿಂದ ನೋಡ್ಕೊಳ್ಳಿಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸಿ. ಈ ಥರ ಮಧ್ಯರಾತ್ರಿಯಲ್ಲಿ ದಯವಿಟ್ಟು ಬಿಟ್ಟೋಗ್ಬೇಡಿ. ಸೊ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜನರಿಗೆ ಗೊತ್ತಾಗಲಿ ತಮ್ಮ ಹೆತ್ತ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಸಾಕಿರ್ತಾರೆ. ಆದರೆ ಸೊಸೈಟಿಯಲ್ಲಿ ಇಂಥ ಮಕ್ಕಳು ಹುಟ್ಬಿಟ್ಟು ತಮ್ಮ ಹೆತ್ತ ತಂದೆ ತಾಯಿಯನ್ನೇ ರೋಡಿಗೆ ತಳ್ಳುವ ಒಂದು ಸ್ಥಿತಿ ಬಂದಿದೆ. ಸೊ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಲೈಫಲ್ಲಿ ಏನು ಸಕ್ಸಸ್ ಮಾಡ್ತಿರೋ, ಏನು ಸಾಧನೆ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಹೆತ್ತ ತಂದೆ ತಾಯಿಯನ್ನು ಪೂಜಿಸಿ ಗೌರವಿಸಿ, ಅದೇ ನಿಮ್ಮ ಲೈಫಲ್ಲಿ ದೊಡ್ಡ ಸಾಧನೆ ಆಗಿರುತ್ತೆ ಗುರು.